ಪಾಲಿಟಿಕ್ಸ್ ವರ್ಸಸ್ ಸಿನಿಮಾ ವಾರ್ ಜೋರಾಗ್ತಾ ಇದೆ. ತೆಲುಗು ಸಿನಿಮಾ ಮಂದಿ ವಿರುದ್ಧ ಸಿಎಂ ರೇವಂತ್ ರೆಡ್ಡಿ ಸಮರ ಸಾರಿದ್ದಾರೆ. ಸ್ಪೆಷಲ್ ಶೋ ಟಿಕೆಟ್ ದರದ ಬಗ್ಗೆ ಸಿಎಂ ಇದೀಗ ಕಠಿಣ ನಿರ್ಧಾರವನ್ನು ತಗೊಂಡಿದ್ದಾರೆ. ತೆಲುಗು ಚಿತ್ರ ನಿಯೋಗದಿಂದ ಸಿಎಂ ರೇವಂತ್ ರೆಡ್ಡಿ ಅವರನ್ನ ಭೇಟಿ ಮಾಡಲಾಗಿದೆ. ಪೊಲೀಸ್ ಕಮಾಂಡ್ ಸೆಂಟರ್ನಲ್ಲಿ ತೆಲುಗು ಚಿತ್ರತಂಡ ಇದೀಗ ಭೇಟಿಯಾಗಿರುವಂತದ್ದು. ಟಾಲಿವುಡ್ ನಿರ್ದೇಶಕರು ನಿರ್ಮಾಪಕರಿಂದ ರೇವಂತ್ ರೆಡ್ಡಿ ಅವರನ್ನ ಭೇಟಿ ಮಾಡಲಾಗಿದೆ. ನಿರ್ಮಾಪಕ ದಿಲ್ ರಾಜು, ಅಲ್ಲು ಅರವಿಂದ್ ಸೇರಿ ಹಲವರು ಸಿಎಂ ರೇವಂತ್ ರೆಡ್ಡಿ ಅವರನ್ನ ಭೇಟಿಯಾಗಿದ್ದಾರೆ. ನಟ ವೆಂಕಟೇಶ್, ನಾಗಾರ್ಜುನ ಸೇರಿ ಹಲವು ನಾಯಕರು ಸಾಥನ್ನ ಕೊಟ್ಟಿದ್ದಾರೆ. ಈಗ ತೆಲುಗು ಸಿನಿಮಾ ಮಂದಿ ವಿರುದ್ಧ ಸಿಎಂ ರೇವಂತ್ ರೆಡ್ಡಿ ಅವರು ಒಂದು ಸಮರವನ್ನ ಸಾರಿರ್ತಾರೆ. ಸ್ಪೆಷಲ್ ಶೋ ಟಿಕೆಟ್ ದರದ ಬಗ್ಗೆ ಅವರು ಒಂದು ಕಠಿಣ ನಿರ್ಧಾರವನ್ನ ತಗೊಳ್ತೀನಿ ಅಂತ ಹೇಳಿದ್ರು. ಹೀಗಾಗಿ ತೆಲುಗು ಚಿತ್ರ ನಿಯೋಗದಿಂದ ಸಿಎಂ ರೇವಂತ್ ರೆಡ್ಡಿ ಅವರನ್ನ ಭೇಟಿ ಮಾಡಲಾಗಿದೆ. ಪೊಲೀಸ್ ಕಮಾಂಡ್ ಸೆಂಟರ್ ಅಲ್ಲಿ ತೆಲುಗು ಚಿತ್ರತಂಡ ಭೇಟಿಯಾಗಿದೆ. ನಿರ್ಮಾಪಕರಿಂದ ರೇವಂತ್ ರೆಡ್ಡಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ಈಗ ನೋಡ್ತಾ ಇದ್ರೆ ಪುಷ್ಪ 2 ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೂ ಅಲ್ಲು ಅರ್ಜುನ್ ಹಾಗೂ ರೇವಂತ್ ರೆಡ್ಡಿ ವಿರುದ್ಧ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗಿತ್ತು. ಈ ವಿವಾದಗಳು ಸೃಷ್ಟಿಯಾದ ಬೆನ್ನಲ್ಲೇ ಸ್ಪೆಷಲ್ ಶೋ ಹಾಗೂ ಸ್ಪೆಷಲ್ ಟಿಕೆಟ್ ಬುಕ್ಕಿಂಗಿಗೆ ಅವರು ಒಂದು ಕಠಿಣ ನಿರ್ಧಾರವನ್ನ ಕೈಗೊಳ್ತೀನಿ ಅಂತ ಹೇಳಿದ ವಿಚಾರಕ್ಕೆ ಈಗ ಎಲ್ಲ ತೆಲುಗು ನಾಯಕರು ರೇವಂತ್ ರೆಡ್ಡಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸುತ್ತಿದ್ದಾರೆ ಎನ್ನುವ ವಿಚಾರ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ತೆಲುಗು ಚಿತ್ರ ನಿಯೋಗದಿಂದ ಸಿಎಂ ರೇವಂತ್ ರೆಡ್ಡಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ.